ಇನ್ನು ರಾಜ್ಯದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಸಾವಿನ ಮನೆ ಹಾದಿ ಹಿಡಿತಾ ಇದ್ದಾರೆ. ಈ ಮಧ್ಯೆ ಸ್ಫೋಟಕ ಅಂಶವೊಂದು ರಾಜ್ಯದ ಮುಂದೆ ಬಯಲಾಗಿದೆ. ಏನದು ಬನ್ನಿ ನೋಡೋಣ. ನಮ್ಮ ನಾಯಕರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ವಾಯು ವೇಗದಲ್ಲಿ ಹೆಚ್ಚುತ್ತಿದೆ. ಈ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಲವ್ ಫೇಲ್ಯೂರ್ ಕೇಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದನ್ನು ನೀವು ಆತ್ಮಹತ್ಯೆ ಅಂತ ಬರ್ಬಿಟ್ಟು. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗ ರೈತರ ಪಾಲಿಗೆ ಶಾಪವಾಯ್ತಾ ಸಿದ್ದು ಸರ್ಕಾರ? ಕೇವಲ 23 ತಿಂಗಳಲ್ಲಿ 2329 ರೈತರ ಆತ್ಮಹತ್ಯೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಿದೆ. ಅಷ್ಟರಲ್ಲೇ ಬರೋಬ್ಬರಿ 2329 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ ಜುಲೈನಲ್ಲೇ ಕರ್ನಾಟಕ ಕಂದಾಯ ಇಲಾಖೆ ಒಂದು ಸ್ಫೋಟಕ ವರದಿ ಬಹಿರಂಗಪಡಿಸಿತ್ತು. 15 ತಿಂಗಳುಗಳಲ್ಲಿ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿತ್ತು. ಅದಕ್ಕೆ ತೀವ್ರ ಬರ, ಬೆಳೆ ನಷ್ಟ ಮತ್ತು ಅತಿಯಾದ ಸಾಲವೇ ಕಾರಣ ಅಂತ ತಿಳಿಸಿದ್ರು. ಕರುನಾಡಲ್ಲಿ ರೈತರಿಗೆ ಆತ್ಮಹತ್ಯೆ ಅನಿವಾರ್ಯ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಬಗ್ಗೆ ಬಿಜೆಪಿ ಕಳವಳ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಳೆದ 15 ತಿಂಗಳುಗಳಲ್ಲಿ 1200 ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅನಿವಾರ್ಯತೆಗೆ ದೂಡಲ್ಪಟ್ಟಿದ್ದಾರೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದ್ದು, ಸಿದ್ದರಾಮಯ್ಯ ಸರ್ಕಾರ ಅನ್ನದಾತನ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಅವರು ಆಡಳಿತ ಮಾಡಿದಾಗ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡ್ತಾರೆ, ಬಿಜೆಪಿ ಅವರು ಆಡಳಿತ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಇದ್ದದ್ದೇ. ನಾವು ಅದನ್ನೇ ತೋರಿಸ್ತೀವಿ. ತೋರಿಸಿದ ವಿಧಿ ಇಲ್ಲ. ಯಾವತ್ತಾದ್ರೂ ಕಡಿಮೆ ಆಗಿದೆಯಾ? ಇಲ್ಲ. ಶಾಸನಸಭೆಯಲ್ಲಿ ಯಾವುದರ ಬಗ್ಗೆ ಎಲ್ಲ ಚರ್ಚೆ ಆಯಿತು ಮೊನ್ನೆ? ಆ ರನ್ಯ ಆಕೆ ಎಷ್ಟು ದುಡ್ತದ್ಲು, ಆಮೇಲೆ ಯಾರು ಬ್ಲೂ ಜೀನ್ಸಲ್ಲಿ ಯಾರು ಬಂದರು, ಆಮೇಲೆ ಹನಿ ಟ್ರ್ಯಾಪ್ ಯಾರು ಮಾಡಿದ್ರು, ನಾನು ಮಾಡಿದ್ದ, ನೀನು ಮಾಡಿದ್ದ, ಕೊಲೆ ಆರೋಪ, ಮತ್ತೊಂದು ಇದೇ ಬಿಟ್ಟರೆ ಬೇರೆ ಏನಾಯಿತು? ಆದರೆ ಚರ್ಚೆ ಆಗಬೇಕಾಗಿರುವಂಥ ನಂಬರ್ 1 ಸುದ್ದಿ ಇದು. ಕಳೆದ 2 ವರ್ಷಗಳಿಂದ ದಿನಕ್ಕೆ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಹಿಂದಿನ ಒಬ್ಬ ಸಚಿವ ಏನು ಹೇಳಿದ್ರು? ದುಡ್ಡು ಸಿಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ. ಅವ್ರು ಜೀವಂತ ಇದ್ದಾರೆ. ಮತ್ತೆ ಹಿಂಗೆ ಕೇಳಬೇಕಲ್ಲ ನಾವು. ದುಡ್ಡು ಸಿಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೇನ್ರಿ ಯಾರಾದರೂ? ಆಮೇಲೆ ಸಿಗೋ ಗ್ಯಾರಂಟಿ ಇದೆಯಾ? ನಾನು ಸಾಯ್ತೀನಿ ಅಂತ ಮೊದಲೇ ಕೊಟ್ಬಿಡ್ತಾರ? ಇಲ್ಲ ತಾನೆ. ಪ್ರತಿ ತಿಂಗಳು 100 ಜನ ಸಾಯ್ತಾ ಇದ್ದಾರೆ. ಇದನ್ನು ಪಕ್ಷ ಭೇದ ಮರೆತು ಆಲೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಆಲೋಚನೆ ಮಾಡಬೇಕು. ಆಮೇಲೆ ಈ ಅಂಕಿಅಂಶ ಇದೆಯಲ್ಲ, ಇದು ಕೃಷ್ಣ ಬೈರೇಗೌಡರು ಕೊಟ್ಟಂಥ ಅಂಕಿಅಂಶವೇ. ಈಗೇನು ಪ್ರಶ್ನೆ ಬರುತ್ತೆ? ಆ ಕಾಲದಲ್ಲಿ ಆಗಿಲ್ವಾ? ಆ ಕಾಲದ್ದು ತೋರಿಸ್ತೀವಿ. ಕಳೆದ 23 ತಿಂಗಳು 2329 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವನು ಹೇಳೋರಿಲ್ಲ ಕೇಳೋರಿಲ್ಲ ಸರ್. ರಾಜ್ಯದಲ್ಲಿ 2 ವರ್ಷದಲ್ಲಿ 2329 ರೈತರ ಆತ್ಮಹತ್ಯೆ. 22-23ರಲ್ಲಿ 922 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 23-24ರಲ್ಲಿ 1061 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 24-25ರಲ್ಲಿ ಬರೋಬ್ಬರಿ 346 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಖುದ್ದು ಕೃಷ್ಣ ಬೈರೇಗೌಡರೇ ಇದರ ಬಗ್ಗೆ ಮಾಹಿತಿ ನೀಡಿದರು ಸದನದಲ್ಲಿ. ಅಂದರೆ ಕರ್ನಾಟಕದಲ್ಲಿ ದಿನಕ್ಕೆ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯ ತವರು ಮೈಸೂರಲ್ಲಿ 166 ರೈತರು ಸೂಸೈಡ್. 5 ಲಕ್ಷ ಸಿಗುತ್ತೋ 3 ಲಕ್ಷ ಸಿಗುತ್ತೋ ಮಣ್ಣಂಗಟ್ಟಿ ಸತ್ತವರ ಓಟು ಹೋಯ್ತು ಅಂತ ಹಂಗಾದ್ರೂ ಆಲೋಚನೆ ಮಾಡ್ರೋ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ. ಕಬ್ಬು ಬೆಳೆಗಾರ 2 ವರ್ಷದಲ್ಲಿ ಆತ್ಮಹತ್ಯೆ ಹಾದಿ ಹಿಡಿದ 201 ರೈತರು ಬೆಳಗಾವಿಯಲ್ಲಿ. ಅಲ್ಲಿ ನೋಡಿದ್ರೆ ಸಾವುಕಾರ 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 ಸಾವುಕಾರ. ಯಾವ ಸಾವುಕಾರ? ಬೆಳಗಾವಿಯಲ್ಲಿ 200 ನೋಡಿ, ಮುಖ್ಯಮಂತ್ರಿ ಇರುವಂಥ ಜಾಗದಲ್ಲಿ 166, ಮೈಸೂರಲ್ಲಿ ಕೈಗೊಂದು ಕಾಲ್ಗೊಂದು ಸಾವುಕಾರ ಸಿಗುವಂಥ ಬೆಳಗಾವಿಯಲ್ಲಿ 201. ಎಷ್ಟು ಸಾವುಕಾರರಲ್ಲಿ? ನಾನು ಕೇವಲ ಜಾರಕಿಹೊಳಿ ಫ್ಯಾಮಿಲಿನ ಹೇಳ್ತಾ ಇಲ್ಲ. ಅವ್ರು 4 ಜನ ಆಯ್ತಾ? ಲಕ್ಷ್ಮಣ ಸವದಿ ಇದ್ದಾರಾ ಸಾವುಕಾರರು? ಲಕ್ಷ್ಮೀ ಬಾಳ್ಕರ್ ಸಾವುಕಾರರ? ಕೋರೆ ಅವ್ರ ಸಾವುಕಾರರ? ರಾಜು ಕಾಗೆ ಸಾವುಕಾರರ? ಜೊಲ್ಲೆ ಸಾವುಕಾರರ? ಆಮೇಲೆ ಕತ್ತಿಯವ್ರ ಸಾವುಕಾರರ? ಹುಕ್ಕೇರಿಯವ್ರ ಸಾವುಕಾರರ? ಎಷ್ಟು ಜನ ಸಾವುಕಾರ? ನೀವೆಲ್ಲ ಸಾವುಕಾರ, ಉಳಿದವ್ರಿಗೆ
ಖಾರ ತೆಗೆದುಬಿಟ್ಟು ಖಾಲಿ ಸಾವು, ಸಾವು ಖಾರ. ಅರ್ಥ ಆಯ್ತಾ? ಬೆಳಗಾವಿಯಲ್ಲಿ ಸಾವು ಖಾರ, ರೈತರ ಸಾವಿನ ಖಾರ ಯಾವಾಗ ತಟ್ಟದೆ ಗೊತ್ತಿಲ್ಲ. ಈಗ ಇನ್ನು ರಾಜ್ಯದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿ ಬೆಳೆಗೆ ಸೂಕ್ತ ಬೆಲೆ ಸಿಗದೆ ಸಾವಿನ ಮನೆ ಹಾದಿ ಹಿಡಿತಾ ಇದ್ದಾರೆ. ಈ ಮಧ್ಯೆ ಸ್ಫೋಟಕ ಅಂಶವೊಂದು ರಾಜ್ಯದ ಮುಂದೆ ಬಯಲಾಗಿದೆ. ಏನದು ಬನ್ನಿ ನೋಡೋಣ. ನಮ್ಮ ನಾಯಕರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಅದೇ ಕಾರಣಕ್ಕೆ ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ವಾಯು ವೇಗದಲ್ಲಿ ಹೆಚ್ಚುತ್ತಿದೆ. ಈ ಜಿಲ್ಲೆಯಲ್ಲಿ ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಈಗ ಲವ್ ಫೇಲ್ಯೂರ್ ಕೇಸ್ನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದನ್ನು ನೀವು ಆತ್ಮಹತ್ಯೆ ಅಂತ ಬರ್ಬಿಟ್ಟು. ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ, ಮಗನ್ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ. ಯಾಕಂದ್ರೆ ಅದು ಸಾಲ ಮನ್ನಾ ಆಗ್ತದೆ. ಹಂಗ ಬಯಸಬಾರ್ದು. ರೈತರ ಪಾಲಿಗೆ ಶಾಪವಾಯ್ತಾ ಸಿದ್ದು ಸರ್ಕಾರ? ಕೇವಲ 23 ತಿಂಗಳಲ್ಲಿ 2329 ರೈತರ ಆತ್ಮಹತ್ಯೆ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದು ಆಲ್ಮೋಸ್ಟ್ 2 ವರ್ಷ ಆಗ್ತಿದೆ. ಅಷ್ಟರಲ್ಲೇ ಬರೋಬ್ಬರಿ 2329 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಳೆದ ಜುಲೈನಲ್ಲೇ ಕರ್ನಾಟಕ ಕಂದಾಯ ಇಲಾಖೆ ಒಂದು ಸ್ಫೋಟಕ ವರದಿ ಬಹಿರಂಗಪಡಿಸಿತ್ತು. 15 ತಿಂಗಳುಗಳಲ್ಲಿ 1182 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದಿತ್ತು. ಅದಕ್ಕೆ ತೀವ್ರ ಬರ, ಬೆಳೆ ನಷ್ಟ ಮತ್ತು ಅತಿಯಾದ ಸಾಲವೇ ಕಾರಣ ಅಂತ ತಿಳಿಸಿದ್ರು. ಕರುನಾಡಲ್ಲಿ ರೈತರಿಗೆ ಆತ್ಮಹತ್ಯೆ ಅನಿವಾರ್ಯ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಬಗ್ಗೆ ಬಿಜೆಪಿ ಕಳವಳ ವ್ಯಕ್ತಪಡಿಸಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ಹೊರಹಾಕಿದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಕಳೆದ 15 ತಿಂಗಳುಗಳಲ್ಲಿ 1200 ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಅನಿವಾರ್ಯತೆಗೆ ದೂಡಲ್ಪಟ್ಟಿದ್ದಾರೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಹೆಚ್ಚಾಗಿದ್ದು, ಸಿದ್ದರಾಮಯ್ಯ ಸರ್ಕಾರ ಅನ್ನದಾತನ ಕಣ್ಣೀರು ಒರೆಸೋ ಕೆಲಸ ಮಾಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಅವರು ಆಡಳಿತ ಮಾಡಿದಾಗ BJP ಅವರು ಪ್ರೊಟೆಸ್ಟ್ ಮಾಡ್ತಾರೆ, BJP ಅವರು ಆಡಳಿತ ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಅದು ಇದ್ದದ್ದೇ. ನಾವು ಅದನ್ನೇ ತೋರಿಸ್ತೀವಿ. ತೋರಿಸೋದೇ ವಿಧಿ ಇಲ್ಲ. ಯಾವತ್ತಾದ್ರೂ ಕಡಿಮೆ ಆಗಿದೆಯಾ? ಇಲ್ಲ. ಶಾಸನ ಸಭೆಯಲ್ಲಿ ಯಾವುದರ ಬಗ್ಗೆ ಎಲ್ಲ ಚರ್ಚೆ ಆಯಿತು ಮೊನ್ನೆ? ಆ ರನ್ಯ ಆಕೆ ಎಷ್ಟು ದುಡ್ತದ್ಲು, ಆಮೇಲೆ ಯಾರು ಬ್ಲೂ ಜೀನ್ಸಲ್ಲಿ ಯಾರು ಬಂದರು, ಆಮೇಲೆ ಹನಿ ಟ್ರ್ಯಾಪ್ ಯಾರು ಮಾಡಿದ್ರು, ನಾನು ಮಾಡಿದ್ದ, ನೀನು ಮಾಡಿದ್ದ, ಕೊಲೆ ಆರೋಪ, ಮತ್ತೊಂದು ಇದೇ ಬಿಟ್ಟರೆ ಬೇರೆ ಏನಾಯಿತು? ಆದರೆ ಚರ್ಚೆ ಆಗಬೇಕಾಗಿರುವಂಥ ನಂಬರ್ 1 ಸುದ್ದಿ ಇದು. ಕಳೆದ 2 ವರ್ಷಗಳಿಂದ ದಿನಕ್ಕೆ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಈ ಹಿಂದಿನ ಒಬ್ಬ ಸಚಿವ ಏನು ಹೇಳಿದರು? ದುಡ್ಡು ಸಿಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ. ಅವ್ರ ಜೀವಂತ ಇದ್ದಾರೆ. ಮತ್ತೆ ಹಿಂಗೆ ಕೇಳಬೇಕಲ್ಲ ನಾವು. ದುಡ್ಡು ಸಿಗತ್ತೆ ಅಂತ ಆತ್ಮಹತ್ಯೆ ಮಾಡ್ಕೋತಾರೇನ್ರಿ ಯಾರಾದರೂ? ಆಮೇಲೆ ಸಿಗೋ ಗ್ಯಾರಂಟಿ ಇದೆಯಾ? ನಾನು ಸಾಯ್ತೀನಿ ಅಂತ ಮೊದಲೇ ಕೊಟ್ಬಿಡ್ತಾರ? ಇಲ್ಲ ತಾನೆ. ಪ್ರತಿ ತಿಂಗಳು 100 ಜನ ಸಾಯ್ತಾ ಇದ್ದಾರೆ. ಇದನ್ನು ಪಕ್ಷ ಭೇದ ಮರೆತು ಆಲೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಆಲೋಚನೆ ಮಾಡಬೇಕು. ಆಮೇಲೆ ಈ ಅಂಕಿಅಂಶ ಇದೆಯಲ್ಲ, ಇದು ಕೃಷ್ಣ ಬೈರೇಗೌಡರು ಕೊಟ್ಟಂಥ ಅಂಕಿಅಂಶವೇ. ಈಗೇನು ಪ್ರಶ್ನೆ ಬರುತ್ತೆ? ಆ ಕಾಲದಲ್ಲಿ ಆಗಿಲ್ವಾ? ಆ ಕಾಲದ್ದು ತೋರಿಸ್ತೀವಿ. ಕಳೆದ 23 ತಿಂಗಳು 2329 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವನು ಹೇಳೋರಿಲ್ಲ ಕೇಳೋರಿಲ್ಲ ಸರ್. ರಾಜ್ಯದಲ್ಲಿ 2 ವರ್ಷದಲ್ಲಿ 2329 ರೈತರ ಆತ್ಮಹತ್ಯೆ. 22-23ರಲ್ಲಿ 922 ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 23-24ರಲ್ಲಿ 1061 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 24-25ರಲ್ಲಿ ಬರೋಬ್ಬರಿ 346 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಖುದ್ದು ಕೃಷ್ಣ ಬೈರೇಗೌಡರೇ ಇದರ ಬಗ್ಗೆ ಮಾಹಿತಿ ನೀಡಿದರು ಸದನದಲ್ಲಿ. ಅಂದರೆ ಕರ್ನಾಟಕದಲ್ಲಿ ದಿನಕ್ಕೆ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಸಿದ್ದರಾಮಯ್ಯ ತವರು ಮೈಸೂರಲ್ಲಿ 166 ರೈತರು ಸೂಸೈಡ್. 5 ಲಕ್ಷ ಸಿಗುತ್ತೋ 3 ಲಕ್ಷ ಸಿಗುತ್ತೋ ಮಣ್ಣಂಗಟ್ಟಿ ಸತ್ತವರ ಓಟು ಹೋಯ್ತು ಅಂತ ಹಂಗಾದ್ರೂ ಆಲೋಚನೆ ಮಾಡ್ರೋ. ಬೆಳಗಾವಿಯಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಕಬ್ಬು ಬೆಳೆಗಾರ. 2 ವರ್ಷದಲ್ಲಿ ಆತ್ಮಹತ್ಯೆ ಹಾದಿ ಹಿಡಿದ 201 ರೈತರು ಬೆಳಗಾವಿಯಲ್ಲಿ. ಅಲ್ಲಿ ನೋಡಿದ್ರೆ ಸಾವುಕಾರ್ 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 ಸಾವುಕಾರ್. ಯಾವ ಸಾವುಕಾರ? ಬೆಳಗಾವಿಯಲ್ಲಿ 200 ನೋಡಿ, ಮುಖ್ಯಮಂತ್ರಿ ಇರುವಂಥ ಜಾಗದಲ್ಲಿ 166, ಮೈಸೂರಲ್ಲಿ ಕೈಗೊಂದು ಕಾಲ್ಗೊಂದು ಸಾವುಕಾರ ಸಿಗುವಂಥ ಬೆಳಗಾವಿಯಲ್ಲಿ 201. ಎಷ್ಟು ಸಾವುಕಾರರಲ್ಲಿ? ನಾನು ಕೇವಲ ಜಾರಕಿಹೊಳಿ ಫ್ಯಾಮಿಲಿನ ಹೇಳ್ತಾ ಇಲ್ಲ. ಅವ್ರು 4 ಜನ ಆಯ್ತಾ? ಲಕ್ಷ್ಮಣ ಸವದಿ ಇದ್ದಾರಾ ಸಾವುಕಾರರು? ಲಕ್ಷ್ಮೀ ಹೆಬ್ಬಾಳ್ಕರ್ ಸಾವುಕಾರರ? ಕೋರೆ ಅವ್ರ ಸಾವುಕಾರರ? ರಾಜು ಕಾಗೆ ಸಾವುಕಾರರ?
ಜೊಲ್ಲೆ ಸಾವುಕಾರರ, ಆಮೇಲೆ ಕತ್ತಿಯವ್ರ ಸಾವುಕಾರರ, ಹುಕ್ಕೇರಿಯವ್ರ ಸಾವುಕಾರರ, ಎಷ್ಟು ಜನ ಸಾವುಕಾರ ನೀವೆಲ್ಲ ಸಾವುಕಾರ, ಉಳಿದವ್ರಿಗೆ ಖಾರ ತೆಗೆದುಬಿಟ್ಟು ಖಾಲಿ ಸಾವು ಖಾರ. ಅರ್ಥ ಆಯ್ತಾ? ಬೆಳಗಾವಿಯಲ್ಲಿ ಸಾವು ಖಾರ.